ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅಶ್ವಮೇಧ ಐಎಎಸ್ ಅಕಾಡೆಮಿ. ಸೊ ನಾನು ನಿಮ್ಮ ಭರತ್ ಗೌಡ, ಯು ಪಿ ಎಸ್ ಸಿ ಸಿ ಎ ಪಿ ಎಫ್ ಅಲ್ಲಿ ಆಲ್ ಇಂಡಿಯಾ ರ್ಯಾಂಕ್ 208 ಪಡೆದಿದ್ದೀನಿ. ಸೊ ಲ್ಯಾಂಡ್ ಸರ್ವೇಯರ್ ಅನ್ನುವಂತಹ ಕೋರ್ಸ್ಗೆ ನಮ್ಮ ಸ್ನೇಹಿತರಾದಂತಹ ಶಿವ್ ಪ್ರಕಾಶ್ ಅವರು ಮತ್ತು ಅಶ್ವಮೇಧ ಫೌಂಡರ್ ಆಗಿರುವಂತಹ ಸುದರ್ಶನ್ ಅವರು ಒಂದು ಬುಕ್ ಅನ್ನ ತಗೊಂಡ್ಬಂದಿದ್ದಾರೆ, ಮಾಡರ್ನ್ ಮೆಥಡ್ಸ್ ಆಫ್ ಸರ್ವೇಯಿಂಗ್ ಅನ್ನುವಂತಹ ಬುಕ್. ಸೊ ಒಂದು ಸ್ಪೆಸಿಫಿಕ್ ಪೇಪರ್, ಕಂಪ್ಯೂಟರ್ ಅಪ್ಲಿಕೇಶನ್ಸ್ 20% ಬೇಕಾಗಿರುವಂತದ್ದು, ಮಾಡರ್ನ್ ಮೆಥಡ್ಸ್ ಆಫ್ ಸರ್ವೇಯಿಂಗ್ 20% ಬೇಕಾಗಿರುವಂತದ್ದು. ಸೊ ಈ ಒಂದು ಬುಕ್ಸ್ ಬೆಂಗಳೂರಲ್ಲಿ ಸಿಗುತ್ತೆ. ಬೆಂಗಳೂರಲ್ಲಿ ಆರ್ ಎಸ್ ವರ್ಲ್ಡ್ ಆಗಿರ್ಬೋದು, ಅರಿವು ಬುಕ್ ಸೆಂಟರ್ ಆಗಿರ್ಬೋದು, ಹಾಗೆ ಸಾರಾ ಬುಕ್ ಹೌಸ್ ಅಲ್ಲಿ ಆಗಿರ್ಬೋದು, ಈ ಎಲ್ಲಾ ಬುಕ್ ಸ್ಟಾಲ್ಸ್ ಅಲ್ಲಿ ಅವೈಲಬಲ್ ಇರುತ್ತೆ ಬೆಂಗಳೂರಲ್ಲಿ. ಹಾಗೆ ಧಾರವಾಡಲ್ಲಿ ನಿಮಗೆ ವಿರಾಜ್ ಬುಕ್ ಹೌಸ್, ಸಿದ್ದೇಶ್ವರ ಬುಕ್ ಹೌಸ್, ಹಾಗೆ ಶಾರದಾಂಬಾ ಬುಕ್ ಹೌಸ್, ಈ ಎಲ್ಲಾ ಬುಕ್ ಹೌಸ್ ಗಳಲ್ಲಿ, ಬುಕ್ ಸ್ಟಾಲ್ಸ್ ಗಳಲ್ಲಿ ಈ ಒಂದು ಬುಕ್ಸ್ ಅವೈಲಬಲ್ ಇದೆ ಅಂತ ಹೇಳ್ತಾ, ಇದರಲ್ಲಿ ಏನೇನ್ ಮಾಹಿತಿ ಇದೆ ಅಂತಂದ್ರೆ, ಈ ಒಂದು ಮಾಡರ್ನ್ ಮೆಥಡ್ಸ್ ಆಫ್ ಸರ್ವೇಯಿಂಗ್ ಹೊಸ ಸಬ್ಜೆಕ್ಟ್, ಹಾಗಾಗಿ ಅದನ್ನ ನಾವು ಸಂಕ್ಷಿಪ್ತವಾಗಿ ಬರೆದು ಅದರ ಮೇಲೆ ಬರ್ಬೋದಾದಂತಹ ಪಿ ವೈ ಕ್ಯೂಗಳನ್ನ ಕೂಡ ಇದರಲ್ಲಿ ನಾವು ಹಾಕಿದೀವಿ. ಸೊ ಅದರಲ್ಲಿ ಬಂದಿರುವಂತಹ ಪಿ ವೈ ಕ್ಯೂಗಳನ್ನ ಕೂಡ ನಾವು ಈ ಒಂದು ಬುಕ್ ನಲ್ಲಿ ಹಾಕಿದೀವಿ. ನೀವು ನೋಡ್ಬೋದು. ಸೊ ಲಾಸ್ಟ್ ಕ್ಲಾಸ್ ಅಲ್ಲಿ ನಾನು ಸಾಲ್ವ್ ಮಾಡಿದ್ದೆ ಕೆಲವೊಂದು ಪ್ರಶ್ನೆಗಳನ್ನ. ಇವಾಗ 11ನೇ ಪ್ರಶ್ನೆಯಿಂದ ನಾವು ಸಾಲ್ವ್ ಮಾಡ್ಕೊಂತ ಹೋಗೋಣ. 11ನೇ ಪ್ರಶ್ನೆ ನೋಡೋಣ. ಸೊ 11th ಕ್ವೆಶನ್, ಮಾಡರ್ನ್ ಮೆಥಡ್ಸ್ ಆಫ್ ಸರ್ವೇಯಿಂಗ್ ಅಲ್ಲಿ ಬಂದಿರುವಂತದ್ದು ಏನಪ್ಪಾ ಅಂತಂದ್ರೆ, ಎಲೆಕ್ಟ್ ಇ ಡಿ ಎಂ ಸ್ಟ್ಯಾಂಡ್ಸ್ ಫಾರ್. ಏನ್ ಸರ್ ಇ ಡಿ ಎಂ ಅಂತಂದ್ರೆ? ಸರ್ವೆಗೆ ಸಂಬಂಧಪಟ್ಟಂಗೆ ಇ ಡಿ ಎಂ ಅಂತಂದ್ರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಡಿಸ್ಟೆನ್ಸ್ ಮೆಜರ್ಮೆಂಟ್. ನೀವು ಒಂದ್ ಸ್ವಲ್ಪ ಕಾಮನ್ ಸೆನ್ಸ್ ಅನ್ನ ಬಳಸ್ಬೇಕು. ಸರ್ವೇಯಿಂಗ್ ಅಲ್ಲಿ ಸರ್, ಸರ್ವೆ ಅಂತಂದ್ರೆ ಫಸ್ಟ್ ಆಫ್ ಆಲ್ ಡಿಸ್ಟೆನ್ಸಸ್ ಮತ್ತೆ ಹೈಟ್ಸ್ ನ ಮೆಷರ್ ಮಾಡುವಂತದ್ದು. ಸೊ ಸರ್ವೇಯಿಂಗ್ ಅಲ್ಲಿ ಈ ಒಂದು ಟಾಪಿಕ್ ಅನ್ನ ಕೊಟ್ಬಿಟ್ಟು ಆಪ್ಷನ್ಸ್ ನೋಡಿ: ಎಲೆಕ್ಟ್ರೋಮ್ಯಾಗ್ನೆಟಿಕ್ ಡಿಸ್ಟೆನ್ಸ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಡಿವೈಸ್, ಡಿಜಿಟಲ್. ಯಾವುದು ಪ್ರಾಬಬಲಿ ಕರೆಕ್ಟ್ ಆಗ್ಬೋದು? ಈವನ್ ಇಫ್ ಐ ಡೋಂಟ್ ನೋ ದಿ ಆನ್ಸರ್, ನನಗೆ ಆನ್ಸರ್ ಇದಕ್ಕೆ ಗೊತ್ತಿಲ್ಲ 100%, ಇಫ್ ಐ ಎಮ್ ನಾಟ್ ಶೋರ್ ಆಲ್ಸೋ, ನಾನು ಗೆಸ್ ಮಾಡ್ಬೋದಲ್ವಾ ಆಪ್ಷನ್ ಎ ಸರಿಯಾದ ಉತ್ತರ ಬರುತ್ತೆ ಅಂತ. ಹೌದ್ ತಾನೆ? ಸೊ ನನಗೆ ಕಾನ್ಸೆಪ್ಟ್ ಗೊತ್ತಿಲ್ಲ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಡಿಸ್ಟೆನ್ಸ್ ಮೆಜರ್ಮೆಂಟ್ ಏನಂಗಂದ್ರೆ ಅಂತ ನನಗೆ ಗೊತ್ತಿಲ್ಲ. ಬಟ್ ಸ್ಟಿಲ್ ಸರ್ವೇಯಿಂಗ್ ಅಂತ ಬಂದಾಗ ಡಿಸ್ಟೆನ್ಸ್ ಅನ್ನುವಂಥದ್ದನ್ನ ನಾವು ಇದ್ ಮಾಡ್ಬೋದಲ್ವಾ, ಕಂಡುಹಿಡಿಬೋದಲ್ವಾ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಡಿಸ್ಟೆನ್ಸ್ ಮೆಜರ್ಮೆಂಟ್. ಆಯ್ತಾ? ಇದು ಆಪ್ಷನ್ ಎ ಅನ್ನುವಂಥದ್ದು 11ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಗತ್ತೆ. ಸೊ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಡಿಸ್ಟೆನ್ಸ್ ಮೆಜರ್ಮೆಂಟ್ ಅಂದ್ರೆ ಏನು? ಎಲೆಕ್ಟ್ರೋಮ್ಯಾಗ್ನೆಟಿಕ್ ಡಿಸ್ಟೆನ್ಸ್ ಮೆಜರ್ಮೆಂಟ್ ಅಂದ್ರೆ ಎರಡು ಪಾಯಿಂಟ್ಗಳ ನಡುವೆ ಇರುವಂತಹ ಡಿಸ್ಟೆನ್ಸ್ ಅನ್ನ, ಈ ಎರಡು ಪಾಯಿಂಟ್ಗಳ ನಡುವೆ ಇರುವಂತಹ ಡಿಸ್ಟೆನ್ಸ್ ಅನ್ನ ಯಾವುದರಿಂದ ಮೆಷರ್ ಮಾಡ್ತೀವಿ ನಾವು? ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅನ್ನ ಬಳಸ್ಕೊಂಡು ಈ ಒಂದು ಡಿಸ್ಟೆನ್ಸ್ ಅನ್ನ ಮೆಷರ್ ಮಾಡುವಂಥದ್ದು. ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅನ್ನ ಬಳಸ್ಕೊಂಡು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅನ್ನ ಬಳಸ್ಕೊಂಡು ಡಿಸ್ಟೆನ್ಸ್ ಅನ್ನ ಮೆಷರ್ ಮಾಡೋದಕ್ಕೆ ನಾವೇನಂತ ಕರಿತೀವಿ? ಎಲೆಕ್ಟ್ರೋಮ್ಯಾಗ್ನೆಟಿಕ್ ಡಿಸ್ಟೆನ್ಸ್ ಮೆಷರ್ಮೆಂಟ್ ಅಂತ ಕರಿತೀವಿ. ಸರ್ ಹೇಗೆ ಸರ್ ಕಂಡುಹಿಡಿತೀವಿ? ಸೊ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಂದ್ರೆ ನಿಮ್ಮೆಲ್ಲರಿಗೂ ಗೊತ್ತು, ಲೈಟ್ ಅಂತ. ಸೊ ವಾಟ್ ಈಸ್ ದ ಸ್ಪೀಡ್ ಆಫ್ ಲೈಟ್ ಅನ್ನುವಂಥದ್ದು ನಮ್ಗೆ ಗೊತ್ತು. 3,00,000 ಕಿಲೋಮೀಟರ್ ಪರ್ ಸೆಕೆಂಡ್ ವೇಗ ಇರುತ್ತೆ ಲೈಟ್ಗೆ. 3,00,000 ಕಿಲೋಮೀಟರ್ ಪರ್ ಸೆಕೆಂಡ್ ಅಂದ್ರೆ 3 ಇಂಟು 10 ಟು ದ ಪವರ್ ಆಫ್ 8 ಮೀಟರ್ ಪರ್ ಸೆಕೆಂಡ್ ಈ ಒಂದು ವೇಗ ಇರುತ್ತೆ. ನನ್ನ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಂದ್ರೆ ಲೈಟು ಪಾಯಿಂಟ್ ಎ ಇಂದ ಪಾಯಿಂಟ್ ಬಿ ಹೋಗೋದಕ್ಕೆ 1 ಸೆಕೆಂಡ್ ತಗೊಂಡ್ರೆ, 1 ಸೆಕೆಂಡ್ ತಗೊಂತು ಅಂದ್ರೆ ಲೈಟು ಈ ಪಾಯಿಂಟ್ ಇಂದ ಈ ಪಾಯಿಂಟ್ಗೆ ಇದೆಷ್ಟು ಕಿಲೋಮೀಟರ್ ಅಂತ ಅರ್ಥ? 3,00,000 ಕಿಲೋಮೀಟರ್ ಅಂತ ಅರ್ಥ. 3,00,000 ಕಿಲೋಮೀಟರ್ 1 ಸೆಕೆಂಡ್ ಇಲ್ಲಿಂದ ಇಲ್ಲಿಗೆ ತಗೊಂತು ಅಂತಂದ್ರೆ 3,00,000 ಕಿಲೋಮೀಟರ್ ಗೆ ಸಮ ಅಂತ ನಮ್ಗೆ ಗೊತ್ತಾಗುತ್ತೆ. ಅದೇ 2 ಸೆಕೆಂಡ್ ತಗೊಂತು ಅಂದ್ರೆ 6,00,000 ಕಿಲೋಮೀಟರ್. 3 ಸೆಕೆಂಡ್ ತಗೊಂತು ಅಂದ್ರೆ 9,00,000 ಕಿಲೋಮೀಟರ್. ಹಾಗೆ ಸೊ ಸೆಕೆಂಡ್ಗಳು ಟೈಮ್ ಗೊತ್ತು, ಇಲ್ಲಿಂದ ಇಲ್ಲಿಗೆ ರೀಚ್ ಆಗುವಂತಹ ಟೈಮ್ ಗೊತ್ತು, ಹಾಗೆ ಎಷ್ಟು ಸ್ಪೀಡ್ ಅಲ್ಲಿ ಹೋಗ್ತಾ ಇದೆ ಲೈಟ್ ಅನ್ನುವಂಥದ್ದು ಗೊತ್ತು. ಹಾಗಾದ್ರೆ ಡಿಸ್ಟೆನ್ಸ್ ಅನ್ನ ಕಂಡುಹಿಡಿಬಹುದು ತಾನೆ? ಹೇಗೆ ಸರ್ ಕಂಡುಹಿಡಿಯೋದು? ಸ್ಪೀಡ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್, ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್. ಸೊ ಡಿ ಇಸ್ ಈಕ್ವಲ್ ಟು ಎಸ್ ಟಿ ಎನ್ನುವಂತಹ ಫಾರ್ಮುಲಾವನ್ನ ಯೂಸ್ ಮಾಡಿಕೊಂಡು ನನಗೆ ವೇಗ ಗೊತ್ತಿರುತ್ತೆ, ಸ್ಪೀಡ್ ಗೊತ್ತಿರುತ್ತೆ, ಹಾಗೆ ಟೈಮ್ ಗೊತ್ತಿರುತ್ತೆ, ಡಿಸ್ಟೆನ್ಸ್ ಅನ್ನ ನಾವು ಈಸಿಯಾಗಿ ಕಂಡುಹಿಡಿಬಹುದು. ಆಯ್ತಾ? ಇದೇ ಪ್ರಿನ್ಸಿಪಲ್ ನಾವು ಯಾವ್ದ್ರಲ್ಲಿ ಯೂಸ್ ಮಾಡ್ಕೊಂತೀವಿ? ಎಲೆಕ್ಟ್ರೋಮ್ಯಾಗ್ನೆಟಿಕ್ ಡಿಸ್ಟೆನ್ಸ್ ಮೆಷರ್ಮೆಂಟ್ ಅಲ್ಲಿ ಮಾಡ್ಕೊಳ್ತೀವಿ. ಡನ್. 2ನೇ ಪ್ರಶ್ನೆಯನ್ನ ನೋಡಿ.
ದ ಇಂಡಿಯನ್ ನ್ಯಾವಿಗೇಷನ್ ಸಿಸ್ಟಮ್ ಈಸ್ ಸಿಮಿಲರ್ ಟು ದ 12ನೇ ಪ್ರಶ್ನೆಯನ್ನ ನೋಡೋಣ. ದ ಇಂಡಿಯನ್ ನ್ಯಾವಿಗೇಷನ್ ಸಿಸ್ಟಮ್ ಸಿಮಿಲರ್ ಟು ದ GPS ಆಫ್ ದಿ USA ಇಸ್ ಕಾಲ್ಡ್ ಆಸ್. ಸೊ USA ಅಲ್ಲಿ GPS ಇರುವ ಹಾಗೆ ನಮ್ಮ ಭಾರತದಲ್ಲಿ ಇರುವಂತಹ ನ್ಯಾವಿಗೇಷನ್ ಸಿಸ್ಟಮ್ಗೆ ನಾವ್ ಏನಂತ ಕರಿತೀವಿ? ಭಾರತದಲ್ಲಿ USA ಅಲ್ಲಿ GPS ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್ ಅಂತ ನಾವೇನ್ ಕರಿತೀವಿ GPS, ಅದೇ ರೀತಿ ನಮ್ಮ ಭಾರತದಲ್ಲಿ ಇರುವಂತದ್ದು ಯಾವ ನ್ಯಾವಿಗೇಷನ್ ಸಿಸ್ಟಮ್? ಆ ನ್ಯಾವಿಗೇಷನ್ ಸಿಸ್ಟಮ್ಗೆ ನಾವು ನಾವಿಕ್ ಅಂತ ಕರಿತೀವಿ. ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ ನಾವಿಕ್ ಅಂತ ಕೇಳ್ಬೋದು. ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ ನಾವಿಕ್? ನಾವಿಕ್ ಅಂತಂದ್ರೆ ನ್ಯಾವಿಗೇಷನ್ ವಿತ್ ಇಂಡಿಯನ್ ಕಾನ್ಸ್ಟಲೇಷನ್ ಅಂತ. ಇಂಡಿಯನ್ ಕಾನ್ಸ್ಟಲೇಷನ್, ನ್ಯಾವಿಗೇಷನ್ ವಿತ್ ಇಂಡಿಯನ್ ಕಾನ್ಸ್ಟಲೇಷನ್ ಅನ್ನುವಂಥದ್ದು ನಾವಿಕ್ ನ ಫುಲ್ ಫಾರ್ಮ್ ಆಗಿರುತ್ತೆ. ಸೊ ನಾವಿಕ್ ಕಾನ್ಸ್ಟಲೇಷನ್ ಅಂದ್ರೆ ಏನು ಸರ್? ಕಾನ್ಸ್ಟಲೇಷನ್ ಅಂತಂದ್ರೆ ಒಂದು ನಕ್ಷತ್ರಗಳ ಗುಂಪು. ಸೊ ನಕ್ಷತ್ರಗಳ ಗುಂಪಿಗೆ ನಾವು ಕಾನ್ಸ್ಟಲೇಷನ್ ಅಂತ ಕರಿತೀವಿ. ನಾವಿಕ್ ಅಂತಂದ್ರೆ ನ್ಯಾವಿಗೇಷನ್ ವಿತ್ ಇಂಡಿಯನ್ ಕಾನ್ಸ್ಟಲೇಷನ್. ಸರ್ ಯಾವುಗಳ ಗುಂಪು? ಇವಾಗ ಇಂಡಿಯನ್ ಕಾನ್ಸ್ಟಲೇಷನ್ ಅಂತ ಇದ್ದಾರೆ. ಸೊ ಇಂಡಿಯಾದವರು ಕೆಲವೊಂದು ಸ್ಯಾಟಲೈಟ್ ಗಳನ್ನ ತಮ್ಮ ಕಕ್ಷೆಗೆ, ಆರ್ಬಿಟ್ಗೆ ಕಳಿಸ್ತಾರೆ. ಸೊ ಇಂಡಿಯಾದಲ್ಲಿ ಇಸ್ರೋ ವಿಲ್ ಸೆಂಡ್ ನಂಬರ್ ಆಫ್ ಸ್ಯಾಟಲೈಟ್ಸ್ ಟು ಕಾನ್ಸ್ಟಲೇಷನ್. ಹಾಗಾದ್ರೆ ನೀವು ನನಗೆ ಕಮೆಂಟ್ ಅಲ್ಲಿ ತಿಳಿಸಿ, ನಾವಿಕ್ ಅಲ್ಲಿ ಎಷ್ಟು ಸ್ಯಾಟಲೈಟ್ ಗಳು ಇರ್ತವೆ? ನಾವಿಕ್ ಬಳಸಿಕೊಳ್ಳುವಂತಹ ಸ್ಯಾಟಲೈಟ್ ಗಳ ನಂಬರ್ ಎಷ್ಟು? ಈ ನಾವಿಕ್ಗೆ ಇನ್ನೊಂದು ಹೆಸರು ಏನಪ್ಪಾ? IRNSS ಅಂತ ಕರಿತೀವಿ. ಇಂಡಿಯನ್ ರೀಜನಲ್ ನ್ಯಾವಿಗೇಷನ್ ಸ್ಯಾಟಲೈಟ್ ಸಿಸ್ಟಮ್. ಇಂಡಿಯನ್ ರೀಜನಲ್ ನ್ಯಾವಿಗೇಷನ್ ಸ್ಯಾಟಲೈಟ್ ಸಿಸ್ಟಮ್, IRNSS ನ ಫುಲ್ ಫಾರ್ಮ್. ಸೊ IRNS ನ ಇನ್ನೊಂದು ಹೆಸರು ನಾವಿಕ್. ಈ ರೀತಿಯಾಗಿ ಪ್ರಶ್ನೆಗಳು ಬರ್ಬೋದು. ನಾವಿಕ್ ನ ಇನ್ನೊಂದು ಹೆಸರು IRNSS, IRNSS ನ ಇನ್ನೊಂದು ಹೆಸರು ನಾವಿಕ್. ಎರಡು ಒಂದೇ. ನಾವಿಕ್ ಅಂತಂದ್ರೆ ನಾವಿಕ್ ನ ಫುಲ್ ಫಾರ್ಮ್ ಏನು? ನ್ಯಾವಿಗೇಷನ್ ವಿತ್ ಇಂಡಿಯನ್ ಕಾನ್ಸ್ಟಲೇಷನ್. IRNSS ನ ಫುಲ್ ಫಾರ್ಮ್ ಏನು? ಇಂಡಿಯನ್ ರೀಜನಲ್ ನ್ಯಾವಿಗೇಷನ್ ಸ್ಯಾಟಲೈಟ್ ಸಿಸ್ಟಮ್ ಅನ್ನುವಂಥದ್ದು. ಇಂಡಿಯನ್ ರೀಜನಲ್ ನ್ಯಾವಿಗೇಷನ್ ಸ್ಯಾಟಲೈಟ್ ಸಿಸ್ಟಮ್ ಅನ್ನುವಂಥದ್ದು ನಾವಿಕ್ ನ IRNSS ನ ಫುಲ್ ಫಾರ್ಮ್ ಆಗಿರುತ್ತೆ. ಓಕೆ, ಸೊ IRNSS ಇಂಡಿಯನ್ ರೀಜನಲ್ ನ್ಯಾವಿಗೇಷನ್ ಸ್ಯಾಟಲೈಟ್ ಸಿಸ್ಟಮ್. ಅರ್ಥ ಆಯ್ತಲ್ವಾ? ಅದಾದ್ಮೇಲೆ ಈ IRNSS ನ ರೇಂಜ್ ಎಷ್ಟು? ನಾವಿಕ್ ನ ರೇಂಜ್ ಎಷ್ಟಿರುತ್ತೆ ಸರ್? ನಮ್ಮ ಭಾರತ ಏನಿದೆ, ನಮ್ಮ ಭಾರತ ಏನಿದೆ, ಈ ಭಾರತದ ಗಡಿಯಿಂದ 1,500 ಕಿಲೋಮೀಟರ್ಸ್ ಈ ಕಡೆ, 1,500 ಕಿಲೋಮೀಟರ್ಸ್ ಈ ಕಡೆ, ಇಷ್ಟು ರೇಂಜ್ ಇರುತ್ತೆ. ಇದು ಪ್ರೈಮರಿ ಸರ್ವಿಸಬಲ್ ಏರಿಯಾ ಅಂತ ಕರೀತಾರೆ. ಸೆಕೆಂಡರಿ ಸರ್ವಿಸಬಲ್ ಏರಿಯಾ ಅಂತ ಬೇರೆ ಬರುತ್ತೆ. ಆಯ್ತಾ? ಸೊ ನಮ್ಗೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂದ ಮುಖ್ಯವಾಗಿರೋದೇನು? ವಾಟ್ ಈಸ್ ದ ಪ್ರೈಮರಿ ಸರ್ವಿಸಬಲ್ ಏರಿಯಾ ಆಫ್ ನಾವಿಕ್ ಅಂತ ಕೊಟ್ರೆ, ಇಂಡಿಯಾದ ಗಡಿಯಿಂದ 1,500 ಕಿಲೋಮೀಟರ್ ವೆಸ್ಟ್ಗೆ, ಇಂಡಿಯಾದ ಬಾರ್ಡರ್ ಇಂದ 1,500 ಕಿಲೋಮೀಟರ್ ಈಸ್ಟ್ ನವರೆಗೆ ಈ ಒಂದು ನಾವಿಕ್ ಅಕ್ಯುರೇಟ್ ಆಗಿ ಕೆಲಸವನ್ನ ಮಾಡುತ್ತೆ. ಆಯ್ತಾ? ಸೊ ಇದಿಷ್ಟು ಮಾಹಿತಿ ನಾವಿಕ್ ಬಗ್ಗೆ ನಿಮ್ಗೆ ಗೊತ್ತಿರಬೇಕು. ಮುಂದಿನ ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆ, ದ ಪ್ರಿನ್ಸಿಪಲ್ ಆಫ್ GPS ಪೊಸಿಷನಿಂಗ್ ಈಸ್. ದ ಪ್ರೈಮರಿ ಪ್ರಿನ್ಸಿಪಲ್ ಅನ್ನ ನಾವ್ ಏನಂತ ಕರಿತೀವಿ? ಟ್ರೈಲ್ಯಾಟರೇಷನ್ ಅಂತ ಕರಿತೀವಿ. ಟ್ರೈಲ್ಯಾಟರೇಷನ್ ಅಂತ ಕರಿತೀವಿ. ಟ್ರೈಲ್ಯಾಟರೇಷನ್ ಅಥವಾ we also call it as analytical resection. ಸೊ GPS ಯಾವ ಪ್ರಿನ್ಸಿಪಲ್ ಮೇಲೆ ವರ್ಕ್ ಆಗುತ್ತೆ? ಅನಾಲಿಟಿಕಲ್ ರಿಸೆಕ್ಷನ್ ಅಂತೀವಿ ಅಥವಾ ಟ್ರೈಲ್ಯಾಟರೇಷನ್ ಅಂತ ಕರಿತೀವಿ. ಸೊ ಟ್ರೈಲ್ಯಾಟರೇಷನ್ ಅಂದ್ರೆ ಬೇರೆ, ಟ್ರಯಾಂಗ್ಯುಲೇಷನ್ ಅಂದ್ರೆ ಬೇರೆ. ನಾವು ಫೋಟೋಗ್ರಾಮೆಟ್ರಿ ಮತ್ತು ಏರಿಯಲ್ ಸರ್ವೆ ಮಾಡ್ತೀವಲ್ವಾ? ಫೋಟೋಗ್ರಾಮೆಟ್ರಿಯಲ್ಲಿ ಬಳಕೆ ಆಗುವಂತದ್ದು ಟ್ರಯಾಂಗ್ಯುಲೇಷನ್. ನೆನ್ಪಿಟ್ಕೋಬೇಕು, ಟ್ರಯಾಂಗ್ಯುಲೇಷನ್. ಬಟ್ GPS ಅಲ್ಲಿ ಆಗುವಂತದ್ದು ಟ್ರೈಲ್ಯಾಟರೇಷನ್. ಟ್ರಯಾಂಗ್ಯುಲೇಷನ್ ಅಂತಂದ್ರೆ ಆಂಗಲ್ ಗಳನ್ನ ಬಳಸ್ಕೊಂಡು ನಾವು ಎರಡು ನೋನ್ ಪಾಯಿಂಟ್ಸ್ ಗಳಿಂದ ಇನ್ನೊಂದು ನೋನ್ ಪಾಯಿಂಟ್ ನ ಪೊಸಿಷನ್ ಅನ್ನ ತಿಳ್ಕೊಳ್ಳುವಂತದ್ದನ್ನ ನಾವೇನಂತ ಕರಿತೀವಿ?
ಟ್ರಯಾಂಗ್ಯುಲೇಷನ್ ಅಂತ ಕರಿತೀವಿ. ಏನ್ ಮಾಡ್ತಾರೆ ಸರ್ ಇದ್ರಲ್ಲಿ? ಈ ಆಂಗಲ್ ಗೊತ್ತು ಸರ್, ಈ ಆಂಗಲ್ ಗೊತ್ತು, ಈ ಆಂಗಲ್ ನ ಮೂಲಕ ಈ ಒಂದು ಪೊಸಿಷನ್ ಅನ್ನ ಕಂಡಿಡ್ಕೊಂತೀವಿ. ಇದನ್ನ ನಾವು ಟ್ರಯಾಂಗ್ಯುಲೇಷನ್ ಅಂತ ಕರಿತೀವಿ. ಆದ್ರೆ ಟ್ರೈಲ್ಯಾಟರೇಷನ್ ಅಂತ ಅಂದ್ರೆ ಏನು? ಒಂದು ಗೊತ್ತಿಲ್ಲದೆ ಇರುವಂತಹ ಪೊಸಿಷನ್ ಅನ್ನ, ಒಂದು ಗೊತ್ತಿಲ್ಲದೆ ಇರುವಂತಹ ಪಾಯಿಂಟಿನ ಪೊಸಿಷನ್ ಅನ್ನ ಮಿನಿಮಮ್ 3 ಪಾಯಿಂಟ್ ಗಳಿಂದ ಡಿಸ್ಟೆನ್ಸ್ ಗಳ ಮೂಲಕ, ಇಲ್ಲಿಂದ ಇಲ್ಲಿಗೆ ಎಷ್ಟು ಡಿಸ್ಟೆನ್ಸ್, ಇಲ್ಲಿಂದ ಇಲ್ಲಿಗೆ ಎಷ್ಟು ಡಿಸ್ಟೆನ್ಸ್, ಎ ಇಂದ ಪಿ ಗೆ ಎಷ್ಟು ಡಿಸ್ಟೆನ್ಸ್, ಬಿ ಇಂದ ಪಿ ಗೆ ಎಷ್ಟು ಡಿಸ್ಟೆನ್ಸ್, ಸಿ ಇಂದ ಪಿ ಗೆ ಎಷ್ಟು ಡಿಸ್ಟೆನ್ಸ್, ಈ ಒಂದು ಡಿಸ್ಟೆನ್ಸ್ ಗಳ ಮೂಲಕ ಈ ಒಂದು ಪಿ ನ ಪೊಸಿಷನ್ ಅನ್ನ ಕಂಡುಹಿಡಿಯೋದಕ್ಕೆ ನಾವ್ ಏನಂತ ಕರಿತೀವಿ? ಟ್ರೈಲ್ಯಾಟರೇಷನ್ ಅಂತ ಕರಿತೀವಿ. we call it as trilateration. ಸೊ ಅನಾಲಿಟಿಕಲ್ ರಿಸೆಕ್ಷನ್ ಅಂದ್ರೂ ಅದೇ. ಸೊ ಒಂದು ಗೊತ್ತಿಲ್ಲದೆ ಇರುವಂತಹ ಪಾಯಿಂಟಿನ ಲೊಕೇಶನ್ ಅನ್ನ, ಪೊಸಿಷನ್ ಅನ್ನ ತಿಳ್ಕೋಬೇಕು ಅಂತಂದ್ರೆ ಮಿನಿಮಮ್ 3 ಪೊಸಿಷನ್ಗಳ ಡಿಸ್ಟೆನ್ಸ್ ಗಳನ್ನ ತಿಳ್ಕೊಂಡು ಅಥವಾ ಆಂಗಲ್ಸ್ ಗಳನ್ನ ತಿಳ್ಕೊಂಡು ನಾವು ಆ ಒಂದು ಪಾಯಿಂಟಿನ ಪೊಸಿಷನ್ ಕಂಡುಹಿಡಿಯೋದಕ್ಕೆ ಏನಂತ ಕರಿತೀವಿ? ವಿ ಕಾಲ್ ಇಟ್ ಆಸ್ ಅನಾಲಿಟಿಕಲ್ ರಿಸೆಕ್ಷನ್. ಅನಾಲಿಟಿಕಲ್ ರಿಸೆಕ್ಷನ್ ಅಂತ ಕರಿತೀವಿ. ಮುಂದಿನ ಪ್ರಶ್ನೆ ಹೋಗೋಣ. ಇನ್ ಜಿಪಿಎಸ್ ರಿಸೀವರ್ಸ್, ಜಿಪಿಎಸ್ ರಿಸೀವರ್ಸ್ ಯೂಸ್ ಮಾಡುವಂತಹ ಕ್ಲಾಕ್ಸ್ ಯಾವುದು? ಎಸ್, ಇನ್ ಜಿಪಿಎಸ್ ರಿಸೀವರ್ಸ್ ದ ಕ್ಲಾಕ್ಸ್ ಯೂಸ್ಡ್ ಆರ್, ಯಾವ ಕ್ಲಾಕ್ಸ್ ಅನ್ನ ಯೂಸ್ ಮಾಡ್ತೀವಿ ಸರ್? ನಮ್ಮ ಕೈಯಲ್ಲೆಲ್ಲ ಹಾಕೊಂತೀವಲ್ವಾ, ಆ ಕ್ಲಾಕ್ಸ್ ಅನ್ನ ಯೂಸ್ ಮಾಡ್ತೀವಾ? ಇಲ್ಲ. ಯಾಕಾಗಲ್ಲ? ಬಿಕಾಸ್ ನಾವು ಯೂಸ್ ಮಾಡುವಂತಹ ಕ್ಲಾಕ್ಸ್ ಅಲ್ಲಿ ಬರೀ ಸೆಕೆಂಡ್ಸ್ ಕೊಡುತ್ತೆ. ನಮಗೆ ಎಷ್ಟು ಸೆಕೆಂಡ್ ಆಯ್ತು ಅಂತ ಗೊತ್ತಾಗುತ್ತೆ ಅಷ್ಟೇ. ಬಟ್ ಅಲ್ಲಿ ಜಿಪಿಎಸ್ ರಿಸೀವರ್ಸ್ ಯೂಸ್ ಮಾಡುವಂತಹ ಕ್ಲಾಕ್ ತುಂಬಾ ಅಕ್ಯುರೇಟ್ ಆಗಿರ್ಬೇಕು. ಯಾಕೆ ಸರ್ ತುಂಬಾ ಅಕ್ಯುರೇಟ್ ಆಗಿರ್ಬೇಕು? ಬಿಕಾಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅನ್ನ ಯೂಸ್ ಮಾಡ್ಕೊಂತೀವಿ ನಾವು ಡಿಸ್ಟೆನ್ಸ್ ಅನ್ನ ಕಂಡುಹಿಡಿಯೋದಕ್ಕೆ. ಅವಾಗ್ಲೇ ಹೇಳ್ದೆ ಅಲ್ವಾ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಡಿಸ್ಟೆನ್ಸ್ ಮೆಷರ್ಮೆಂಟ್ ಅಂತ. ಯಾವ ವೇವ್ಸ್ ಅನ್ನ ಯೂಸ್ ಮಾಡ್ತೀವಿ? ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅನ್ನ ಯೂಸ್ ಮಾಡ್ತೀವಿ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅನ್ನ ಯೂಸ್ ಮಾಡ್ತಾ ಇದೀವಿ ಅಂತಂದ್ರೆ ಸ್ಪೀಡ್ ಆಫ್ ಲೈಟ್. ಸೊ ಲೈಟ್ ನ ಸ್ಪೀಡು 1 ಸೆಕೆಂಡ್ಗೆ 3 ಲಕ್ಷ ಕಿಲೋಮೀಟರ್. 1 ಮೈಕ್ರೋ ಸೆಕೆಂಡ್, ಮೈಕ್ರೋ ಸೆಕೆಂಡ್ ಅಂದ್ರೆ ಎಷ್ಟು ಹೇಳಿ? 10⁻⁻⁶, 0.000001 ಸೆಕೆಂಡ್ ಹೆಚ್ಚು ಕಮ್ಮಿ ಆದ್ರೂ, ಬರೀ ಒಂದು ಮೈಕ್ರೋ ಸೆಕೆಂಡ್ ಹೆಚ್ಚು ಕಡಿಮೆ ಆದ್ರೂ ಎಷ್ಟು ಪೊಸಿಷನ್ ಜಾಸ್ತಿ ಆಗುತ್ತೆ? 300 ಮೀಟರ್ ಪೊಸಿಷನ್ ಬೇರೆ ಆಗುತ್ತೆ. ಅಂದ್ರೆ ಈ ಒಂದು 0.000001 ಸೆಕೆಂಡ್ ಏನಾದ್ರೂ ತಪ್ಪು ಕೊಟ್ರೆ ಕ್ಲಾಕ್, ಇಲ್ಲಿ ತೋರಿಸಬೇಕಾಗಿರುವಂತಹ ಪೊಸಿಷನ್ ಇಲ್ಲಿಂದ ಹೆಚ್ಚು ಕಮ್ಮಿ 300 ಮೀಟರ್ ದೂರದಲ್ಲಿ ತೋರಿಸುತ್ತೆ. ಇಲ್ಲಿ ನನ್ನ ಮನೆಯ ಲೊಕೇಶನ್ ಇದ್ರೆ ಈ ಲೊಕೇಶನ್ 300 ಮೀಟರ್ ದೂರ ಕಾಣಿಸುತ್ತೆ. 300 ಮೀಟರ್ಸ್ ಎರರ್ ಬರುತ್ತೆ ಬರೀ 1 ಮೈಕ್ರೋ ಸೆಕೆಂಡ್ಸ್ಗೆ. ಹಾಗಾಗಿ ಅಕ್ಯುರೇಟ್ ಟೈಮ್ ಬೇಕು ನಮ್ಗೆ, ಅಕ್ಯುರೇಟ್ ಟೈಮ್ ಬೇಕು ನಮ್ಗೆ ಜಿಪಿಎಸ್ ಅಲ್ಲಿ. ಹಾಗಾಗಿ ಅದರಲ್ಲಿ ಬಳಸುವಂತದ್ದು ಅಟಾಮಿಕ್ ಕ್ಲಾಕ್ಸ್ ಅಂತ ಕರಿತೀವಿ ನಾವು. ಏನಂತ ಕರಿತೀವಿ? ಅಟಾಮಿಕ್ ಕ್ಲಾಕ್ಸ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಮುಂದಿನ ಪ್ರಶ್ನೆ ಹೋಗೋಣ. 15ನೇ ಪ್ರಶ್ನೆ, ಅಟಾಮಿಕ್ ಕ್ಲಾಕ್ಸ್. ಅಟಾಮಿಕ್ ಕ್ಲಾಕ್ಸ್ ಅನ್ನ ಯಾಕೆ ಬಳಸ್ತೀವಿ ಅಂದ್ರೆ ಅಕ್ಯುರಸಿಯನ್ನ ಜಾಸ್ತಿ ಮಾಡೋದಕ್ಕೆ. ವಿ ಯೂಸ್ ದಿಸ್ ಫಾರ್ ಎನ್ಹಾನ್ಸಿಂಗ್ ಅಕ್ಯುರಸಿ. ಅಕ್ಯುರಸಿಯನ್ನ ಇನ್ಕ್ರೀಸ್ ಮಾಡೋದಕ್ಕೆ ನಾವು ಅಟಾಮಿಕ್ ಕ್ಲಾಕ್ಸ್ ಗಳನ್ನ ಬಳಸ್ಕೊಂತೀವಿ. ಅರ್ಥ ಆಯ್ತಲ್ವಾ? ಮುಂದಿನ ಪ್ರಶ್ನೆ ಹೋಗೋಣ. ಸೊ ಮುಂದಿನ ಪ್ರಶ್ನೆಯನ್ನ ನೋಡೋದಾದ್ರೆ, ಎಸ್ 15ನೇ ಪ್ರಶ್ನೆ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ವಿತ್ ರಿಗಾರ್ಡ್ ಟು ದ ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್. ಸೊ ಜಿಪಿಎಸ್ ನ ಮೇಲೆ ಬಂದಿರುವಂತಹ ಪ್ರಶ್ನೆ. ಸೊ ಈ ಎಲ್ಲಾ ಪ್ರಶ್ನೆಗಳು ಆಲ್ಮೋಸ್ಟ್ ಜಿಪಿಎಸ್ ಗೆ ಸಂಬಂಧಪಟ್ಟಿರುತ್ತೆ. ಸೊ ಯಾವ ರೀತಿ ಪ್ರಶ್ನೆಯನ್ನ ಕೇಳಿದ್ದಾರೆ ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್ಗೆ ಅಂತಂದ್ರೆ, ದ ಪೊಸಿಷನ್ ಆಫ್ ಎನ್ ಆಬ್ಜೆಕ್ಟ್ ಕ್ಯಾನ್ ಬಿ ಎಕ್ಸಾಕ್ಟ್ಲಿ ಡಿಟರ್ಮೈನ್ಡ್ ಬೈ ಅ ಸಿಂಗಲ್ ಸ್ಯಾಟಲೈಟ್. ಸೊ ಇವಾಗ ತಾನೇ ನಾನು ಏನ್ ಹೇಳ್ದೆ? ಜಿಪಿಎಸ್ ನ ಪ್ರಿನ್ಸಿಪಲ್ ಏನು? ಟ್ರೈಲ್ಯಾಟರೇಷನ್ ಅಥವಾ ರಿಸೆಕ್ಷನ್, ಆಂಗ್ಯುಲರ್ ರಿಸೆಕ್ಷನ್. ಹೌದಲ್ವಾ? ಈ ತರ ಹೇಳ್ದೆ ಅಲ್ವಾ? ಅನಾಲಿಟಿಕಲ್ ರಿಸೆಕ್ಷನ್ ಅಂತ ಹೇಳ್ದೆ. ಸೊ ಅನಾಲಿಟಿಕಲ್ ರಿಸೆಕ್ಷನ್ ಅಥವಾ ಟ್ರೈಲ್ಯಾಟರೇಷನ್ ಯಾವ ಪ್ರಿನ್ಸಿಪಲ್ ಮೇಲೆ ವರ್ಕ್ ಆಗುವಂತದ್ದು?
ಒಂದು ಗೊತ್ತಿಲ್ಲದೆ ಇರುವಂತಹ ಪಾಯಿಂಟ್ ಅನ್ನ ಪೊಸಿಷನ್ ಅನ್ನ ಕಂಡುಹಿಡಿಬೇಕು ಅಂತಂದ್ರೆ ಮೂರು ಮಿನಿಮಮ್ ಮೂರು ಪೊಸಿಷನ್ಗಳು ಮೂರು ಪೊಸಿಷನ್ಗಳಿಂದ ನನಗೆ ಡಿಸ್ಟೆನ್ಸ್ ಗೊತ್ತಿರಬೇಕು. ಅಂದ್ರೆ ನನ್ನ ಸ್ಯಾಟಲೈಟ್ ಇಲ್ಲಿಂದ ಒಂದು ಮೆಜರ್ಮೆಂಟ್ ಅನ್ನ ಮಾಡಬೇಕು ಡಿಸ್ಟೆನ್ಸ್ ಅನ್ನ, ಇಲ್ಲಿಂದ ಒಂದು ಮೆಜರ್ಮೆಂಟ್ ಮಾಡಬೇಕು ಡಿಸ್ಟೆನ್ಸ್ ಅನ್ನ, ಇಲ್ಲಿಂದ ಕೂಡ ಒಂದು ಮೆಜರ್ಮೆಂಟ್ ಮಾಡಬೇಕು ನನ್ನ ಸ್ಯಾಟಲೈಟ್ ಇಲ್ಲಿಂದ ಇಲ್ಲಿಗೆ ಎಷ್ಟು ಡಿಸ್ಟೆನ್ಸ್ ಆಗುತ್ತೆ ಅಂತ. ಅವಾಗ ನನಗೆ ಈ ಒಂದು ಪಾಯಿಂಟ್ ಪಿ ವಿನ ಲೊಕೇಶನ್ ನನಗೆ ಗೊತ್ತಾಗುತ್ತೆ, ಪೊಸಿಷನ್ ನನಗೆ ಗೊತ್ತಾಗುತ್ತೆ. ಆಯ್ತಾ? ಇದನ್ನ ನಾವು ಟ್ರೈಲಾಟರೇಷನ್ ಅಂತೀವಿ. ಮೊದಲನೇ ಆಪ್ಷನ್ ನೋಡಿ. ದ ಪೊಸಿಷನ್ ಆಫ್ ಎನ್ ಆಬ್ಜೆಕ್ಟ್ ಕ್ಯಾನ್ ಬಿ ಎಕ್ಸಾಕ್ಟ್ಲಿ ಡಿಟರ್ಮೈನ್ಡ್ ಬೈ ಅ ಸಿಂಗಲ್ ಸ್ಯಾಟಲೈಟ್. ಸೊ ಒಂದೇ ಸ್ಯಾಟಲೈಟ್ ಇಂದ ಹೆಂಗ್ ಸರ್ ಆಗುತ್ತೆ? ಒಂದೇ ಸರಿ ಒಂದೇ ಟೈಮ್ ಅಲ್ಲಿ ಮಿನಿಮಮ್ 3 ಇರ್ಬೇಕು. ಮಿನಿಮಮ್ 3. ಅಕಸ್ಮಾತ್ ನನಗೆ ಇಲಿವೇಶನ್ ಬೇಕು, ಎಷ್ಟು ಹೈಟ್ ಅಲ್ಲಿ ಇದೆ ಅಂತ ಬೇಕು ಅಂತಂದ್ರೆ 4 ಬೇಕು ಮಿನಿಮಮ್. ಬರೀ ಪೊಸಿಷನ್ ಅಂತಂದ್ರೆ ಏನು? ಅಕ್ಷಾಂಶ ಮತ್ತು ರೇಖಾಂಶ, ಲ್ಯಾಟಿಟ್ಯೂಡ್ ಮತ್ತೆ ಲಾಂಜಿಟ್ಯೂಡ್. ನನ್ಗೇನಾದ್ರೂ ಲ್ಯಾಟಿಟ್ಯೂಡ್ ಮತ್ತೆ ಲಾಂಜಿಟ್ಯೂಡ್ ಬರೀ ಪೊಸಿಷನ್ ಬೇಕು ಅಂತಂದ್ರೆ ಮಿನಿಮಮ್ 3 ಇರಬೇಕು. ಅಕಸ್ಮಾತ್ ಲ್ಯಾಟಿಟ್ಯೂಡ್ ಮತ್ತೆ ಲಾಂಜಿಟ್ಯೂಡ್ ಅಕ್ಷಾಂಶ ಮತ್ತು ರೇಖಾಂಶದ ಜೊತೆಗೆ ಎಷ್ಟು ಹೈಟ್ ಇದೆ ಅಂತ ಗೊತ್ತಾಗ್ಬೇಕಂದ್ರೆ, ಒಂದು 3D ಮಾಡೆಲ್ ನಾನು ಮಾಡ್ಬೇಕಂತಂದ್ರೆ ಮಿನಿಮಮ್ 4 ಸ್ಯಾಟಲೈಟ್ ಇರಬೇಕು. ಆಯ್ತಾ? ಸೊ ಹಾಗಾಗಿ ಒಂದನೇ ಸ್ಟೇಟ್ಮೆಂಟ್ ತಪ್ಪಿರುತ್ತೆ. ಸೊ ಒಂದನೇ ಸ್ಟೇಟ್ಮೆಂಟ್ ತಪ್ಪಿದೆ ಅಂತ ಅಂದ್ರೆ ಯಾವ್ದು ಉತ್ತರ ಆಗುತ್ತೆ ನೋಡಿ? ಆಪ್ಷನ್ ಎ ಹೋಯ್ತು, ಆಪ್ಷನ್ ಬಿ ಹೋಯ್ತು, ಆಪ್ಷನ್ ಸಿ ಕೂಡ ಹೋಯ್ತು, ಆಪ್ಷನ್ ಡಿ ನಿಮ್ಗೆ ಸರಿಯಾದ ಉತ್ತರ ಬರುತ್ತೆ. ಅರ್ಥ ಆಯ್ತಾ? ಸೊ ದ ಪೊಸಿಷನ್ ಆಫ್ ಎನ್ ಅಬ್ಸರ್ವರ್ ಆನ್ ದ ಗ್ರೌಂಡ್ ಇಸ್ ಡಿಟರ್ಮೈನ್ಡ್ ಬೈ ಅನ್ ಆರ್ಬಿಟಿಂಗ್ ಸ್ಯಾಟಲೈಟ್. ಸೊ ಪೊಸಿಷನ್ ಆಫ್ ಅನ್ ಅಬ್ಸರ್ವರ್, ಅಕಸ್ಮಾತ್ ಏನಾದ್ರೂ ಒಬ್ಬ ಪರ್ಸನ್ ಮೂವ್ ಆಗ್ತಾ ಇದ್ದಾನೆ ಅಂತಂದ್ರೆ ಆ ಪೊಸಿಷನ್ ಅನ್ನ ಯಾರು ಡಿಟರ್ಮೈನ್ ಮಾಡ್ತಾರೆ? ಇಟ್ ವಿಲ್ ಬಿ ಡಿಟರ್ಮೈನ್ಡ್ ಬೈ ಅನ್ ಆರ್ಬಿಟಿಂಗ್ ಸ್ಯಾಟಲೈಟ್. ಸೊ ಇದರಲ್ಲಿ ಆಪ್ಷನ್ 2 ಕೂಡ ಸ್ವಲ್ಪ ಪ್ರಿಸೈಸ್ ಆಗಿ ಬರ್ದಿಲ್ಲ. ಯಾಕಪ್ಪ ಅಂತಂದ್ರೆ ಒಂದು ಆರ್ಬಿಟಿಂಗ್ ಸ್ಯಾಟಲೈಟ್ ಇಂದ ಮಾಡಕ್ಕಾಗಲ್ಲ. ಆನ್ ಆರ್ಬಿಟಿಂಗ್ ಸ್ಯಾಟಲೈಟ್ ಅಂತಂದ್ರೆ ಒಂದು ಆರ್ಬಿಟಿಂಗ್ ಸ್ಯಾಟಲೈಟ್ ಅಲ್ಲಿ ಒಬ್ಬ ಮೂವಿಂಗ್ ಪರ್ಸನ್ ಅನ್ನ ಟ್ರ್ಯಾಕ್ ಮಾಡಕ್ಕಾಗುತ್ತಾ? ಇಲ್ಲ. ಇಟ್ ವಿಲ್ ಬಿ ಡನ್ ಬೈ ಸೀರೀಸ್ ಆಫ್ ಸ್ಯಾಟಲೈಟ್, ನೆಟ್ವರ್ಕ್ ಆಫ್ ಸ್ಯಾಟಲೈಟ್ಸ್ ಇಂದ ನಾವು ಟ್ರ್ಯಾಕ್ ಮಾಡ್ತೀವಿ ಮೂವಿಂಗ್ ಪರ್ಸನ್ ಅನ್ನ. ಸೊ ಒಂದು ಸ್ಯಾಟಲೈಟ್ ಮಾಡಲ್ಲ, ಸ್ಯಾಟಲೈಟ್ ಗಳಿಂದ ಮಾಡ್ತಾರೆ. ಬಟ್ ಆಪ್ಷನ್ ಗಳನ್ನ ನೋಡಿದಾಗ ಆಪ್ಷನ್ ಡಿ ಸರಿಯಾದ ಉತ್ತರ ಅಂತ ಕೊಡ್ತಾರೆ. ಕೀಯಲ್ಲೂ ಕೂಡ ಆಪ್ಷನ್ ಡಿ ಸರಿಯಾದ ಉತ್ತರವಂತ ಕೊಟ್ಟಿದ್ರು. ಅರ್ಥ ಆಯ್ತಾ? ಸೊ ಮುಂದಿನ ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆಯನ್ನ ನೋಡಿ. 16ನೇ ಪ್ರಶ್ನೆ. ದಿ ಆಲ್ಟಿಟ್ಯೂಡ್ ಆಫ್ ಅ ಜಿಯೋ ಸ್ಟೇಷನರಿ ಸ್ಯಾಟಲೈಟ್. ಸೊ ನಮ್ಮ ಜಿಯೋ ಸ್ಟೇಷನರಿ ಸ್ಯಾಟಲೈಟ್ ಇರುತ್ತಲ್ವಾ? ಜಿಯೋ ಸ್ಟೇಷನರಿ ಸ್ಯಾಟಲೈಟ್ಸ್ ಯಾವ್ದಕ್ ಬಳಸ್ಕೊಂತೀವಿ ಸರ್ ನಾವು? ಜಿಯೋ ಸ್ಟೇಷನರಿ ಸ್ಯಾಟಲೈಟ್ ಗಳನ್ನ ನಾವು ಕಮ್ಯುನಿಕೇಶನ್ಗೆ ಬಳಸ್ಕೊಳ್ಳುವಂಥದ್ದು. ವಿ ಯೂಸ್ ದಿಸ್ ಫಾರ್ ಕಮ್ಯುನಿಕೇಶನ್, ರೈಟ್? ಕಮ್ಯುನಿಕೇಶನ್ಗೆ ಬಳಸ್ಕೊಳ್ಳುವಂಥದ್ದು ಯಾವ್ದನ್ನ? ಜಿಯೋ ಸ್ಟೇಷನರಿ ಸ್ಯಾಟಲೈಟ್ ಅನ್ನ. ಜಿಯೋ ಸ್ಟೇಷನರಿ ಸ್ಯಾಟಲೈಟ್ ಅನ್ನ ಯಾವ್ದಕ್ಕಾಗಿ ಬಳಸ್ಕೊಂತೀವಿ ನಾವು? ಕಮ್ಯುನಿಕೇಶನ್ಗಾಗಿ. ಅಥವಾ ಕಮ್ಯುನಿಕೇಶನ್ಗಾಗಿ ಬಳಸ್ಕೊಂತೀವಿ, ಇಲ್ಲ ಅಂತಂದ್ರೆ ಈ ನಡುವೆ ಇವಾಗ ನ್ಯಾವಿಗೇಷನ್ಗೂ ಕೂಡ ಬಳಸ್ಕೊಂತಾ ಇದೀವಿ ಜಿಯೋ ಸ್ಟೇಷನರಿ ಸ್ಯಾಟಲೈಟ್ ಅನ್ನ. ಬಟ್ ಪ್ರೈಮರಿ ಯೂಸ್ ಏನಪ್ಪಾ ಜಿಯೋ ಸ್ಟೇಷನರಿ ಸ್ಯಾಟಲೈಟ್? ಕಮ್ಯುನಿಕೇಶನ್. ಬಟ್ ಇವಾಗ ನಾವು ನ್ಯಾವಿಗೇಷನ್ಗೂ ಕೂಡ ಬಳಸ್ಕೊಂತಾ ಇದೀವಿ. ಆಯ್ತಾ? ಸೊ ಈ ಒಂದು ಜಿಯೋ ಸ್ಟೇಷನರಿ ಸ್ಯಾಟಲೈಟ್ ಅರ್ತ್ ನಿಂದ ಎಷ್ಟು ಎತ್ತರದಲ್ಲಿದೆ, ಎಷ್ಟು ಹೈಟ್ ಅಲ್ಲಿ ಇರುತ್ತೆ ಅನ್ನುವಂಥದ್ದು ಪ್ರಶ್ನೆ. ಎಷ್ಟು ಹೈಟ್ ಅಲ್ಲಿ ಇರುತ್ತೆ? ಇದು ನಮ್ಮ ವರ್ಲ್ಡ್ ಮ್ಯಾಪ್, ಇದು ಏನು ವರ್ಲ್ಡ್ ಅನ್ಕೊಳ್ಳಿ, ಅರ್ತ್ ಅನ್ಕೊಳ್ಳಿ. ಅರ್ತ್ ನಿಂದ ಎಷ್ಟು ದೂರ ಇರುತ್ತೆ ಜಿಯೋ ಸ್ಟೇಷನರಿ ಸ್ಯಾಟಲೈಟ್ ಅಂತಂದ್ರೆ ಇದಕ್ಕೆ ನಾವು ಜಿ ಸ್ಯಾಟ್ ಅಂತ ಕೂಡ ಕರಿತೀವಿ. ಜಿಯೋ ಸ್ಟೇಷನರಿ ಸ್ಯಾಟಲೈಟ್ ಎಷ್ಟು ಹೈಟ್ ನಲ್ಲಿ ಇರುತ್ತೆ? 36,000 ಕಿಲೋಮೀಟರ್ ಎತ್ತರದಲ್ಲಿ ಇರುತ್ತೆ. 36,000 ಕಿಲೋಮೀಟರ್ಸ್. 36,000 ಕಿಲೋಮೀಟರ್ಸ್ ಅಲ್ಲಿ ಈ ಒಂದು ಜಿಯೋ ಸ್ಟೇಷನರಿ ಸ್ಯಾಟಲೈಟ್ ಇರುತ್ತೆ. 16ನೇ ಪ್ರಶ್ನೆಗೆ ಆಪ್ಷನ್ ಬಿ ಸರಿಯಾದ ಉತ್ತರ ಆಗುತ್ತೆ. ಆಯ್ತಾ? 17ನೇ ಪ್ರಶ್ನೆ ನೋಡಿ. ದ ಪೊಸಿಷನ್ ಆಫ್ ಅ ಪಾಯಿಂಟ್ ಕ್ಯಾನ್ ಬಿ ಯೂಸ್ಡ್. ದ ಪೊಸಿಷನ್ ಆಫ್ ಅ ಪಾಯಿಂಟ್ ಕ್ಯಾನ್ ಬಿ ಲೊಕೇಟೆಡ್ ಯೂಸಿಂಗ್ GPS ಬೈ ರಿಸೀವಿಂಗ್ ಸಿಗ್ನಲ್ಸ್ ಫ್ರಮ್ ಅಟ್ ಲೀಸ್ಟ್. ಸೊ ಪೊಸಿಷನ್ ಬೇಕು ಅಂತಂದ್ರೆ, ನನ್ನ ಪೊಸಿಷನ್ ಬೇಕು ಅಂತಂದ್ರೆ GPS ನ ಬಳಸ್ಕೊಂಡು ನಾನು ಪೊಸಿಷನ್ ಅನ್ನ ಕಂಡುಹಿಡಿಬೇಕು. ಪೊಸಿಷನ್ ಅಂದ್ರೆ ಏನು? ಅವಾಗ್ಲೇ ಹೇಳ್ದೆ, ಲ್ಯಾಟಿಟ್ಯೂಡ್ ಮತ್ತೆ ಲಾಂಜಿಟ್ಯೂಡ್, ಅಕ್ಷಾಂಶ ಮತ್ತು ರೇಖಾಂಶ ನನ್ಗೆ ಏನಾದ್ರೂ ಬೇಕು ಅಂತಂದ್ರೆ
ಮಿನಿಮಮ್ ಎಷ್ಟು ಸ್ಯಾಟಲೈಟ್ ಗಳನ್ನ ಬಳಸ್ಕೊಬೇಕು ಹೇಳಿ, ಕಮೆಂಟ್ ಹಾಕಿ. ಮಿನಿಮಮ್ 3 ಸ್ಯಾಟಲೈಟ್ಗಳು ಬೇಕು ಪೊಸಿಷನ್ ಅನ್ನ ಕಂಡುಹಿಡಿಬೇಕು ಅಂದ್ರೆ. ಒಂದು ವೇಳೆ 3D ಪೊಸಿಷನ್ ಅಂದಿದ್ರೆ 4 ಸ್ಯಾಟಲೈಟ್ ಆಗಿರ್ತೀವಿ. 3D ಪೊಸಿಷನ್ ಅಂದ್ರೆ ಏನು, ಎಷ್ಟು ಹೈಟ್ ಇದೆ ಅನ್ನುವಂಥದ್ದು ನಾನು ಕಂಡುಹಿಡಿಬೇಕು. ಆಯ್ತಾ? ಸೊ ಇದರಲ್ಲಿ ಮಿನಿಮಮ್ 3 ಸ್ಯಾಟಲೈಟ್ಗಳು ಪೊಸಿಷನ್ ಅನ್ನ ಕಂಡುಹಿಡಿಯಕ್ಕೆ, ಅಂದ್ರೆ ಲ್ಯಾಟಿಟ್ಯೂಡ್ ಮತ್ತೆ ಲಾಂಜಿಟ್ಯೂಡ್ ಅನ್ನ. ಬಟ್ ನಾವು ಯೂಶಲಿ ಪೊಸಿಷನ್ ಅಂತ ಅಂದಾಗ 3D ಪೊಸಿಷನ್ GPS ಅನ್ನ ನಾವು ಏನಕ್ಕೆ ಬಳಸ್ಕೊಂತೀವಿ ಹೇಳಿ? ಈಗ ಫಾರ್ ಎಕ್ಸಾಂಪಲ್ ನಾನು ಬೆಟ್ಟ ಹತ್ಬೇಕಪ್ಪ, ಬೆಟ್ಟದ ಕೆಳಗಡೆ ಹೋದಾಗೂ ಕೂಡ ಅದೇ ಪೊಸಿಷನ್ಗೆ ಹೋಗಿರ್ತೀವಿ. ಬಟ್ ಇಲ್ಲಿಂದ ಮೇಲ್ ಹೋಗ್ಬೇಕಲ್ವಾ, ಇಲ್ಲಿಂದ ಮೇಲ್ ಹೋಗ್ಬೇಕಲ್ವಾ. ಸೊ ಇಲ್ಲಿಗೆ ಹೋಗೋದಕ್ಕೆ ಇನ್ನ ಡಿಸ್ಟೆನ್ಸ್ ಇರುತ್ತೆ. ಯಾಕೆ? ಬಿಕಾಸ್ ಹೈಟ್ ಅನ್ನ ನಾವು ಕ್ಲೈಮ್ ಮಾಡ್ತಾ ಇದ್ದೀವಿ. ಹಾಗಾಗಿ ಯೂಶಲಿ ಪ್ರಾಕ್ಟಿಕಲ್ ಅಪ್ಲಿಕೇಶನ್ಸ್ಗೆ ನಾವು ಪೊಸಿಷನ್ಸ್ ಅಂತ ಅಂದ್ರೆ 3D ಪೊಸಿಷನ್ಸ್. ಈ ಒಂದು ಪ್ರಶ್ನೆ ನೋಡಿ ಸ್ವಲ್ಪ ಡೈಸಿ ಇದೆ. ಸೊ ಪೊಸಿಷನ್ ಅಂದ್ರೆ ಬರೀ ಲ್ಯಾಟಿಟ್ಯೂಡ್ ಲಾಂಜಿಟ್ಯೂಡ ಅಥವಾ 3D ಪೊಸಿಷನ್ ಅಂತ ನಮ್ಗೆ ಗೊತ್ತಾಗಲ್ಲ, ಹೌದಲ್ವಾ? ಸೊ 3D ಪೊಸಿಷನ್ ಅಂತ ಕೇಳಿದಾಗ 3D ಪೊಸಿಷನ್ ಅಂತ ಕೇಳಿದಾಗ ಮಿನಿಮಮ್ 4 ಸ್ಯಾಟಲೈಟ್ಗಳು, ಬರೀ ಪೊಸಿಷನ್ ಅಂತ ಕೇಳಿದಾಗ 3 ಸ್ಯಾಟಲೈಟ್ಗಳು ಬೇಕಾಗುತ್ತೆ. ಸೊ ಎರಡೂ ಸರಿಯಾದ ಉತ್ತರ ಆಗುತ್ತೆ ಇದಕ್ಕೆ, ಯಾವ ಪೊಸಿಷನ್ ಕೇಳ್ತಾ ಇದ್ದಾರೆ ಅನ್ನೋದ್ರ ಮೇಲೆ. ಪ್ರಾಕ್ಟಿಕಲ್ ಅಪ್ಲಿಕೇಶನ್ಸ್ಗೆಲ್ಲ ನಾವು 4 ಸ್ಯಾಟಲೈಟ್ ಅಂತಾನೆ ಬಳಸ್ತೀವಿ, 3 ಸ್ಯಾಟಲೈಟ್ ಅನ್ನ ಬಳಸಲ್ಲ. ಆಯ್ತಾ? ಪ್ರಾಕ್ಟಿಕಲ್ ಅಪ್ಲಿಕೇಶನ್. ಪ್ರಾಕ್ಟಿಕಲ್ ಅಪ್ಲಿಕೇಶನ್ಸ್ ಅಂದ್ರೆ ನಾವು ಆ ಒಂದು ಹೈಟ್ ಅನ್ನ ಕೂಡ ನಾವು ಮೆಷರ್ ಮಾಡಬೇಕಾಗುತ್ತೆ. ಹಾಗಾಗಿ 4 ಸ್ಯಾಟಲೈಟ್ ಬೇಕೇ ಬೇಕು ಅನ್ನುವಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಡನ್. ಮುಂದಿನ ಪ್ರಶ್ನೆ ಹೋಗೋಣ. ಸ್ಪೆಕ್ಟ್ರಲ್ ರೆಸಲ್ಯೂಷನ್ ಅಂದ್ರೆ ಏನು? ವಾಟ್ ಡು ಯು ಮೀನ್ ಬೈ ಸ್ಪೆಕ್ಟ್ರಲ್ ರೆಸಲ್ಯೂಷನ್? ಸೊ ರೆಸಲ್ಯೂಷನ್ಸ್ ಅಂದ್ರೆ ಏನು ಸರ್? ರೆಸಲ್ಯೂಷನ್ ಅಂದ್ರೆ ಏನು? ವಾಟ್ ಡು ಯು ಮೀನ್ ಬೈ ರೆಸಲ್ಯೂಷನ್? ಸೊ ರೆಸಲ್ಯೂಷನ್ ಅಂತ ಅಂದ್ರೆ ನಮ್ಮ ಕ್ಯಾಮ್ರಾದಲ್ಲಾಗ್ಲಿ ನಮ್ಮ ಸೆನ್ಸರ್ ಅಲ್ಲಾಗ್ಲಿ ರೆಸಲ್ಯೂಷನ್ ಅಂತ ಅಂದ್ರೆ ಅತಿ ಚಿಕ್ಕ ವಸ್ತು ಅಥವಾ ಅತಿ ಚಿಕ್ಕ ಥಿಂಗ್, ದಿ ಸ್ಮಾಲೆಸ್ಟ್ ಥಿಂಗ್, ಅತಿ ಚಿಕ್ಕ ವಸ್ತು ಅಥವಾ ಅತಿ ಚಿಕ್ಕ ಅಂಶ, ಸ್ಮಾಲೆಸ್ಟ್ ಥಿಂಗ್ ಆರ್ ಸ್ಮಾಲೆಸ್ಟ್ ಎನಿಥಿಂಗ್. ಆಯ್ತಾ? ಒಟ್ನಲ್ಲಿ ಅದು ಅತಿ ಚಿಕ್ಕ ಆಗಿರ್ಬೇಕು. ಅತಿ ಚಿಕ್ಕ ಅಂಶ ಯಾವುದನ್ನ ನನ್ನ ಕ್ಯಾಮರಾ ಅಥವಾ ನನ್ನ ಸೆನ್ಸರ್ ಡಿಸ್ಟಿಂಗ್ವಿಶ್ ಮಾಡ್ಬೋದು, ಅಂದ್ರೆ ಐಡೆಂಟಿಫೈ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನೋಡ್ರಪ್ಪ, ನಾನು ಇಲ್ಲಿಂದ ನಿಂತ್ಕೊಂಡು ಒಂದು ಫೋಟೋವನ್ನ ತೆಗಿತೀನಿ, ಆ ಫೋಟೋನ ಝೂಮ್ ಮಾಡ್ತೀನಿ. ಆ ಫೋಟೋನ ಝೂಮ್ ಮಾಡಿದಾಗ ನನಗೆ ಅತಿ ಚಿಕ್ಕ ವಸ್ತು ನನಗೆ ಏನ್ ಕಾಣುತ್ತೆ, ಅದು ನನ್ನ ರೆಸಲ್ಯೂಷನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಇವಾಗ ನೋಡಿ, ಈ ಬೋರ್ಡ್ ಒಂದು ರೆಸಲ್ಯೂಷನ್ ಇರುತ್ತೆ. ಈ ಬೋರ್ಡ್ ನ ರೆಸಲ್ಯೂಷನ್ ಎಷ್ಟು ಅಂತ ಅಂದಾಗ ನಾವ್ ಏನ್ ಮಾಡ್ತೀವಿ, ಇದನ್ನ ಈ ತರ ಝೂಮ್ ಮಾಡ್ತೀವಿ. ಈ ತರ ಝೂಮ್ ಮಾಡಿದಾಗ ಅತಿ ಚಿಕ್ಕ ವಸ್ತು ಏನನ್ನ ಕಾಣಿಸ್ಬೋದು ನಮ್ಗೆ ನೋಡಿ, ಇಷ್ಟು ಕಾಣುತ್ತಾ? ಇಲ್ಲಿ ಎಸ್ ಅನ್ನುವಂಥದ್ದು ದೊಡ್ಡದಾಗಿ ಕಾಣಿಸ್ತಿದ್ಯಾ? ಎಸ್ ಒಳಗಡೆ ಏನಾದ್ರೂ ಇಲ್ಲಿ ಏನಾದ್ರೂ ಇನ್ನೊಂದು ಎಸ್ ಅಂತ ಬರ್ದಿದ್ರೆ, ಒಂದ್ ವೇಳೆ ನಾನು ಇಲ್ಲೇನಾದ್ರೂ ನಾನು ಒಂದ್ ವೇಳೆ ಇಲ್ಲಿ ಬಿ ಅಂತ ಬರ್ದಿದ್ದೀನಿ ಅನ್ಕೊಳ್ಳಿ, ಈ ಬಿ ಕಾಣಿಸ್ತಾ ಇದ್ಯಾ ನಿಮ್ಗೆ? ಇಲ್ಲಿ ಬಿ ಅನ್ನುವಂಥದ್ದು ಕಾಣಿಸ್ತಾ ಇದೆಯಾ? ಹಾಗಾದ್ರೆ ಬಿ ಅನ್ನುವಂಥದ್ದು ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಅಂದ್ರೆ ಈ ಬೋರ್ಡ್ ನ ರೆಸಲ್ಯೂಷನ್ ಎಷ್ಟು, ಈ ಇಲ್ಲಿಂದ ಇಲ್ಲಿಗೆ ಎಷ್ಟು ಸೆಂಟಿಮೀಟರ್ಗಳಿದೆ ಅಥವಾ ಎಷ್ಟು ಮಿಲಿಮೀಟರ್ಗಳಿದೆ ಅನ್ನುವಂಥದ್ದು. ಸೊ ಅತಿ ಚಿಕ್ಕ ವಸ್ತು ನನ್ನ ಕ್ಯಾಮ್ರಾ ಗುರುತಿಸುತ್ತೆ, ಅದನ್ನ ನಾವು ರೆಸಲ್ಯೂಷನ್ ಅಂತ ಕರಿತೀವಿ. ಹಾಗಾದ್ರೆ ರೆಸಲ್ಯೂಷನ್ ಅಲ್ಲಿ ನಮ್ಗೆ ವಿಧವಾದ ರೆಸಲ್ಯೂಷನ್ಸ್, ವಾಟ್ ಆರ್ ದಿ ಟೈಪ್ಸ್ ಆಫ್ ರೆಸಲ್ಯೂಷನ್ ಅನ್ನುವಂಥದ್ದನ್ನ ಕೇಳ್ತಾರೆ. ಸೊ ವಾಟ್ ಆರ್ ದಿ ಟೈಪ್ಸ್ ಆಫ್ ರೆಸಲ್ಯೂಷನ್ಸ್ ಅನ್ನುವಂಥದ್ದನ್ನ ಕೇಳ್ತಾರೆ. ಟೈಪ್ಸ್ ಆಫ್ ರೆಸಲ್ಯೂಷನ್ಸ್ ಅಲ್ಲಿ ಒಂದು ಸ್ಪೇಷಿಯಲ್ ರೆಸಲ್ಯೂಷನ್ ಅಂತ ಕರಿತೀವಿ. ವಿ ಕಾಲ್ ಇಟ್ ಆಸ್ ಸ್ಪೇಷಿಯಲ್ ರೆಸಲ್ಯೂಷನ್. ಸ್ಪೇಷಿಯಲ್ ರೆಸಲ್ಯೂಷನ್ ಅಂತಂದ್ರೆ ಒಂದು ಇಮೇಜ್ ಅನ್ನ ತೆಗೆದಾಗ ಈ ಇಮೇಜ್ ನಲ್ಲಿ ಅತಿ ಚಿಕ್ಕ ವಸ್ತುವನ್ನ ನಾವು ಯಾವ್ದನ್ನ ಗುರುತಿಸಬಹುದು, ಅದು ನನ್ನ ಸ್ಪೇಷಿಯಲ್ ರೆಸಲ್ಯೂಷನ್ ಆಗುತ್ತೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಸ್ಯಾಟಲೈಟ್ ಇಂದ ಒಂದು ಇಮೇಜ್ ಅನ್ನ ತೆಗಿತೀನಿ, ಆ ಇಮೇಜ್ ಅಲ್ಲಿ ಒಂದ್ ವೇಳೆ ನನಗೆ ಕಾರ್ ಕರೆಕ್ಟ್ ಆಗಿ ಕಾಣಿಸ್ತಾ ಇದ್ರೆ, ಇದೊಂದು ಕಾರ್ ಇದೆ, ಇಲ್ಲೊಂದು ಕಾರ್ ಕರೆಕ್ಟ್ ಆಗಿ ನನಗೆ ಕಾಣಿಸ್ತಾ ಇದ್ರೆ ನನ್ನ ಸ್ಪೇಷಿಯಲ್ ರೆಸಲ್ಯೂಷನ್ ಎಷ್ಟು, ಈ ಕಾರ್ನ ಅಳತೆ ನನ್ನ ಸ್ಪೇಷಿಯಲ್ ರೆಸಲ್ಯೂಷನ್ ಆಗುತ್ತೆ. ಇದನ್ನ ಏನಂತ ಕರಿತೀವಿ? ಸ್ಪೇಷಿಯಲ್ ರೆಸಲ್ಯೂಷನ್ ಅಂತ ಕರಿತೀವಿ. ಇನ್ನೊಂದು ರೆಸಲ್ಯೂಷನ್ ಬರುವಂತದ್ದು, ಸೊ ಇದೇ
ಸ್ಪೇಷಿಯಲ್ ರೆಸಲ್ಯೂಷನ್, ಅದಾದ್ಮೇಲೆ ಸ್ಪೆಕ್ಟ್ರಲ್ ರೆಸಲ್ಯೂಷನ್ ಅನ್ನುವಂಥದ್ದು ಬರ್ತದೆ. ಸ್ಪೆಕ್ಟ್ರಲ್ ರೆಸಲ್ಯೂಷನ್ ಇಲ್ಲಿ ಕೇಳಿರುವಂತಹ ಪ್ರಶ್ನೆ. ಸ್ಪೆಕ್ಟ್ರಲ್ ರೆಸಲ್ಯೂಷನ್ ಅಂದ್ರೆ ಏನು? ದ ಫ್ರೀಕ್ವೆನ್ಸಿ ಆಫ್ ರಿಸೀವಿಂಗ್ ರೇಡಿಯೇಷನ್ಸ್, ದ ಸೆನ್ಸಿಟಿವಿಟಿ ಆಫ್ ದಿ ಸಿಸ್ಟಮ್ ಟು ಸ್ಮಾಲ್ ಚೇಂಜಸ್ ಇನ್ ರೇಡಿಯೇಷನ್, ದಿ ಎಬಿಲಿಟಿ ಆಫ್ ದಿ ಸಿಸ್ಟಮ್ ಟು ಡಿಸ್ಟಿಂಗ್ವಿಶ್ ಡೀಟೇಲ್ಸ್ ಇನ್ ಇಮೇಜಸ್, ದ ವೇವ್ ಲೆಂತ್ಸ್ ಟು ವಿಚ್ ದ ರಿಮೋಟ್ ಸೆನ್ಸಿಂಗ್ ಸಿಸ್ಟಮ್ ಈಸ್ ಸೆನ್ಸಿಟಿವ್. ಸೆನ್ಸಿಟಿವ್ ಅಂತ ಅಂದ್ರೆ ಏನು? ನಾನೊಬ್ಬ ಸೆನ್ಸಿಟಿವ್ ಪರ್ಸನ್ ಅಂದ್ರೆ ಏನು? ತುಂಬಾ ಚಿಕ್ಕ ವಿಚಾರಗಳಿಗೂ ನನಗೆ ಅಪ್ಸೆಟ್ ಆಗುತ್ತೆ. ಅಂದ್ರೆ ತುಂಬಾ ಚಿಕ್ಕದು, ನನ್ನ ಸಹಿಷ್ಣುತೆ ತುಂಬಾ ಚಿಕ್ಕದು, ಅದನ್ನ ನಾವು ಸೆನ್ಸಿಟಿವ್ ಅಂತ ಕರಿತೀವಿ. ಹಾಗಾದ್ರೆ ವೇವ್ ಲೆಂತ್ಸ್ ಗಳಿಗೆ ಸೆನ್ಸಿಟಿವ್ ಆಗಿರೋದನ್ನ ನಾವೇನಂತ ಕರಿತೀವಿ? ಸ್ಪೆಕ್ಟ್ರಲ್ ರೆಸಲ್ಯೂಷನ್ ಅಂತ ಕರಿತೀವಿ. ಸೊ ನನ್ನ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್, ಅವಾಗಿಂದ ನಾನು ಏನ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಂತ ಮಾತಾಡ್ತಾ ಇದೀನಲ್ವಾ, ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಲ್ಲಿ ಡಿಫ್ರೆಂಟ್ ವೇವ್ ಲೆಂತ್ಸ್ ಬರುತ್ತೆ, ಡಿಫ್ರೆಂಟ್ ಎನರ್ಜಿ ಬರುತ್ತೆ. ಸೊ ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಲ್ಲಿ ಡಿಫ್ರೆಂಟ್ ವೇವ್ ಲೆಂತ್ ಗಳಿಗೆ ಸೆನ್ಸಿಟಿವ್ ಆಗಿರುವಂತದ್ದು ಯಾವುದು? ಸ್ಪೆಕ್ಟ್ರಲ್ ರೆಸಲ್ಯೂಷನ್. ಇಟ್ ಇಸ್ ಕಾಲ್ಡ್ ಆಸ್ ಸ್ಪೆಕ್ಟ್ರಲ್ ರೆಸಲ್ಯೂಷನ್. ಅರ್ಥ ಆಯ್ತಲ್ವಾ? ಸೊ ಸ್ಪೆಕ್ಟ್ರಲ್ ರೆಸಲ್ಯೂಷನ್ ಅಂತ ಅಂದ್ರೆ ಏನು? ವೇವ್ ಲೆಂತ್ ಗಳಿಗೆ ಸೆನ್ಸಿಟಿವ್ ಆಗಿರುವಂತದ್ದು. ಡನ್. ವೇವ್ ಲೆಂತ್ ಗಳಿಗೆ ಸೆನ್ಸಿಟಿವ್ ಆಗಿರುವಂತದ್ದು ಸ್ಪೆಕ್ಟ್ರಲ್ ರೆಸಲ್ಯೂಷನ್ ಅಂತ ನಾವು ಕರಿತೀವಿ. ಅರ್ಥ ಆಯ್ತಾ ಸ್ಪೆಕ್ಟ್ರಲ್ ರೆಸಲ್ಯೂಷನ್ ಅಂದ್ರೆ ಏನು ಅಂತ? ಸೊ ಸ್ಪೆಕ್ಟ್ರಲ್ ರೆಸಲ್ಯೂಷನ್ ಅಂತಂದ್ರೆ ನನ್ನ ವೇವ್ ಲೆಂತ್ ಗಳಿಗೆ ಸೆನ್ಸಿಟಿವ್ ಆಗಿದೆ ನನ್ನ ಸೆನ್ಸರ್ ಅಂತ. ಯಾವ ವೇವ್ ಲೆಂತ್ಗೆ ಸರ್? ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಇನ ವೇವ್ ಲೆಂತ್ ಗಳಿಗೆ. ವೇವ್ ಲೆಂತ್ ಅನ್ನ ಲ್ಯಾಂಬ್ಡಾ ಅಂತ ಡಿನೋಟ್ ಮಾಡ್ತೀವಿ ನಾವು, ವೇವ್ ಲೆಂತ್ ಗಳನ್ನ. ಸೊ ವೇವ್ ಲೆಂತ್ ಗಳಿಗೆ ಸೆನ್ಸಿಟಿವ್ ಆಗಿರುವಂತದ್ದು ಇಟ್ ಇಸ್ ಕಾಲ್ಡ್ ಆಸ್ ಸ್ಪೆಕ್ಟ್ರಲ್ ರೆಸಲ್ಯೂಷನ್. ಮುಂದಿನ ಪ್ರಶ್ನೆ ನೋಡೋಣ. ಅದೇ ರೀತಿ ಇನ್ನೊಂದು ಟೈಪ್ ಆಫ್ ರೆಸಲ್ಯೂಷನ್ ಬರುವಂತದ್ದು ಟೆಂಪೋರಲ್ ರೆಸಲ್ಯೂಷನ್ ಅಂತ. ಸರ್ ಟೆಂಪೋರಲ್ ರೆಸಲ್ಯೂಷನ್ ಅಂದ್ರೆ ಏನು ಸರ್? ಟೆಂಪೋರಲ್ ರೆಸಲ್ಯೂಷನ್ ಅಂದ್ರೆ ನನ್ನ ವಿಶ್ವ, ನನ್ನ ವರ್ಲ್ಡ್ ಈ ತರ ಇದೆ. ಸೊ ನನ್ನ ವರ್ಲ್ಡ್ ಹಿಂಗಿದ್ರೆ ನನ್ನ ಸ್ಯಾಟಲೈಟ್ ಇಲ್ಲಿಂದ ಒಂದು ಇಮೇಜ್ ಅನ್ನ ತೆಗೆದ್ರೆ, ಸೊ ಇದೇ ಪಾಯಿಂಟ್ಗೆ ನಮ್ಮ ಭೂಮಿಯನ್ನ ಸುತ್ತಿ ಇಲ್ಲಿಗೆ ವಾಪಸ್ ಎಷ್ಟು ದಿನಕ್ಕೊಮ್ಮೆ ಬರುತ್ತೆ? ಇದೇ ಟೈಮಲ್ಲಿ, ಅಂದ್ರೆ ಇದೇ ಪೊಸಿಷನ್ ಮೇಲೆ, ಭೂಮಿಯ ಮೇಲೆ ಇದೇ ಒಂದು ಲೊಕೇಶನ್ ಮೇಲೆ ನನ್ನ ಸ್ಯಾಟಲೈಟ್ ಒಂದು ಸುತ್ತನ್ನ ಸುತ್ತಿ ಯಾವಾಗ ತಿರ್ಗಾ ವಾಪಸ್ ಮರಳಿ ಅದೇ ಪ್ಲೇಸ್ಗೆ ಬರುತ್ತೆ ಅನ್ನುವಂಥದ್ದು ನನ್ನ ಟೆಂಪೋರಲ್ ರೆಸಲ್ಯೂಷನ್. ಟೆಂಪೋರಲ್ ರೆಸಲ್ಯೂಷನ್ ಅರ್ಥ ಆಯ್ತಾ? ಟೆಂಪೋರಲ್ ರೆಸಲ್ಯೂಷನ್ ಅಂದ್ರೆ ಏನು ಅಂತ? ಟೆಂಪೋರಲ್ ರೆಸಲ್ಯೂಷನ್ ಅಂತಂದ್ರೆ ನನ್ನ ಸ್ಯಾಟಲೈಟ್ ಒಂದು ಪ್ರದೇಶವನ್ನ ಸುತ್ತಿ, ನನ್ನ ಇಡೀ ವರ್ಲ್ಡ್ ಅನ್ನ ಸುತ್ತಿ ಒಂದೇ ಪ್ರದೇಶದ ಮೇಲೆ ಎಷ್ಟು ದಿನಗಳಿಗೊಮ್ಮೆ ಬರುತ್ತೆ ಅನ್ನುವಂಥದ್ದು ನನ್ನ ಟೆಂಪೋರಲ್ ರೆಸಲ್ಯೂಷನ್ ಆಗಿದೆ. ಡನ್. ಮುಂದಿನ ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆಯನ್ನ ನೋಡಿ. ಎಸ್. ಸೊ ಇಮೇಜ್ ಪ್ರೊಸೆಸಿಂಗ್ ಅನ್ನುವಂತಹ ಒಂದು ಟಾಪಿಕ್ ಬರುತ್ತೆ ಸರ್ವೆ ಅಲ್ಲಿ. ಮಾಡರ್ನ್ ಮೆಥಡ್ಸ್ ಆಫ್ ಸರ್ವೇಯಿಂಗ್ ಸಿಲೆಬಸ್ ಅನ್ನ ನೋಡಿದ್ರೆ ನೀವು ಇಮೇಜ್ ಪ್ರೊಸೆಸಿಂಗ್ ಅನ್ನುವಂತಹ ಒಂದು ಟಾಪಿಕ್ ಬರುತ್ತೆ. ಇಮೇಜ್ ಪ್ರೊಸೆಸಿಂಗ್ ಅಲ್ಲಿ ನಾವು ಹಲವಾರು ಕ್ರಿಯೆಗಳನ್ನ ಮಾಡ್ತೀವಿ. ರೆಕ್ಟಿಫಿಕೇಶನ್ ಅನ್ನ ಮಾಡ್ತೀವಿ, ಆರ್ಥೋ ರೆಕ್ಟಿಫಿಕೇಶನ್ ಮಾಡ್ತೀವಿ, ಮೊಸೈಕಿಂಗ್ ಮಾಡ್ತೀವಿ, ರೇಡಿಯೋಮೆಟ್ರಿಕ್ ರೆಕ್ಟಿಫಿಕೇಶನ್ ಮಾಡ್ತೀವಿ. ಇವೆಲ್ಲ ಪ್ರೋಸೆಸ್ ಅನ್ನ ನಾವೇನಂತ ಕರಿತೀವಿ? ಇಮೇಜ್ ಪ್ರೊಸೆಸಿಂಗ್ ಅಂತ ಕರಿತೀವಿ. ವಿ ಕಾಲ್ ಇಟ್ ಆಸ್ ಇಮೇಜ್ ಪ್ರೊಸೆಸಿಂಗ್. ಆಯ್ತಾ? ಇಮೇಜ್ ಪ್ರೊಸೆಸಿಂಗ್ ಅಂತ ಕರಿತೀವಿ. ಇಮೇಜ್ ಪ್ರೊಸೆಸಿಂಗ್ ಅಂತ ಅಂದ್ರೆ ಏನು? ನನ್ನ ಇಮೇಜಿನ ಕ್ವಾಲಿಟಿಯನ್ನ ಜಾಸ್ತಿ ಮಾಡುವಂಥದ್ದು, ನನ್ನ ಇಮೇಜ್ ನ ಅಕ್ಯುರಸಿಯನ್ನ ಜಾಸ್ತಿ ಮಾಡುವಂಥದ್ದು. ಇದನ್ನ ನಾನು ಏನಂತ ಕರಿತೀನಿ? ಇಮೇಜ್ ಪ್ರೊಸೆಸಿಂಗ್ ಅಂತ ಕರಿತೀನಿ. ಸೊ ಈ ಇಮೇಜ್ ಪ್ರೊಸೆಸಿಂಗ್ ಅಲ್ಲಿ ಬಳಕೆ ಆಗುವಂಥದ್ದು ಅದರಲ್ಲಿ ಒಂದು ಡ್ಯಾಶ್ ಇಸ್ ದ ಪ್ರೋಸೆಸ್ ಆಫ್ ರೀಫೋಟೋಗ್ರಾಫಿಂಗ್ ಅಂಡ್ ಏರಿಯಲ್ ಫೋಟೋಗ್ರಾಫ್ ಸೊ ದಟ್ ಎಫೆಕ್ಟ್ಸ್ ಆಫ್ ಟಿಲ್ಟ್ ಆರ್ ಎಲಿಮಿನೇಟೆಡ್. ಸೊ ಟಿಲ್ಟ್ ಅಂದ್ರೆ ಈ ಮೂವ್ಮೆಂಟ್ ಆಫ್ ಅರ್ತ್ ಇಂದ ಏನು ಟಿಲ್ಟ್ ಆಗ್ಬಿಡುತ್ತಲ್ವಾ, ಅಂದ್ರೆ ಫೋಟೋ ತೆಗಿತಾ ಇರ್ತೀನಿ, ಮೂವ್ ಆಗ್ಬಿಡುತ್ತೆ ಅರ್ತ್. ಇಲ್ಲ ನಾನ್ ಫೋಟೋ ತೆಗಿತಾ ಇರ್ತೀನಿ, ನಾನ್ ಮೂವ್ ಆಗ್ಬಿಡ್ತೀನಿ. ಸೊ ಇದರಿಂದ ಏನಾಗುತ್ತೆ? ಫೋಟೋ ಟಿಲ್ಟ್ ಆಗಿರುತ್ತೆ. ಈ ಟಿಲ್ಟ್ ಅನ್ನ ಸರಿ ಮಾಡುವಂತದ್ದು ಏನಂತ ಕರಿತೀವಿ ನಾವು? ಅದನ್ನ ನಾವು ರೆಕ್ಟಿಫಿಕೇಶನ್ ಅಂತ ಕರಿತೀವಿ. ವಿ ಕಾಲ್ ಇಟ್ ಆಸ್ ರೆಕ್ಟಿಫಿಕೇಶನ್. ಇನ್ನೊಂದು ರೇಡಿಯೋಮೆಟ್ರಿಕ್ ರೆಕ್ಟಿಫಿಕೇಶನ್ ಅಂತ ಬರುತ್ತೆ. ರೇಡಿಯೋಮೆಟ್ರಿಕ್ ರೆಕ್ಟಿಫಿಕೇಶನ್ ಅಂತ ಅಂದ್ರೆ ಏನು?
ಬ್ರೈಟ್ನೆಸ್ ಇಂದ ಆಗುವಂತಹ ತಪ್ಪುಗಳನ್ನ ಸರಿಪಡಿಸುವಂತದ್ದು ರೇಡಿಯೋಮೆಟ್ರಿಕ್ ರೆಕ್ಟಿಫಿಕೇಶನ್, ನೆನ್ಪಿಟ್ಕೋಬೇಕು. ಸೊ ಬ್ರೈಟ್ನೆಸ್ ಲೆವೆಲ್ಸ್ ಇಂದ ಆಗುವಂತಹ ತಪ್ಪುಗಳನ್ನ ಸರಿಪಡಿಸೋದಕ್ಕೆ ಏನಂತ ಕರಿತೀವಿ? ರೇಡಿಯೋಮೆಟ್ರಿಕ್ ರೆಕ್ಟಿಫಿಕೇಶನ್ ಅಂತ ಕರಿತೀವಿ. ಮೊಸೈಕಿಂಗ್ ಅಂದ್ರೆ ಏನು ಸರ್? ಮಲ್ಟಿಪಲ್ ಇಮೇಜಸ್ ಗಳನ್ನ ತೆಗೆದು, ಸೊ ಮಲ್ಟಿಪಲ್ ಇಮೇಜಸ್ ಗಳನ್ನ ತೆಗೆದು ಒಂದು ಕಂಟಿನ್ಯೂಸ್ ಇಮೇಜ್ ಅನ್ನ ಮಾಡೋದಕ್ಕೆ ನಾವು ಮೊಸೈಕಿಂಗ್ ಅಂತ ಕರಿತೀವಿ. ವಿ ಕಾಲ್ ಇಟ್ ಆಸ್ ಮೊಸೈಕಿಂಗ್. ಅರ್ಥ ಆಯ್ತಾ ಮೊಸೈಕಿಂಗ್ ಅಂದ್ರೆ ಏನು ಅಂತ? ಸೊ ಮಲ್ಟಿಪಲ್ ಇಮೇಜಸ್ ಅನ್ನ ತೆಗೆದು ಒಂದು ಕಂಟಿನ್ಯೂಸ್ ಇಮೇಜ್ ಅನ್ನ ಮಾಡೋದಕ್ಕೆ ನಾವ್ ಏನಂತ ಕರಿತೀವಿ? ಮೊಸೈಕಿಂಗ್ ಅಂತ ಕರಿತೀವಿ. ಅರ್ಥ ಆಯ್ತಲ್ವಾ? ಸೊ ಮುಂದಿನ ಪ್ರಶ್ನೆಯನ್ನ ನೋಡೋಣ. ಅಂಡ್ ಆಸಿಮುತ್. ಆಸಿಮುತ್ ಅಂದ್ರೆ ಏನು ಸರ್? ಫಾಲ್ಸ್ ಬೇರಿಂಗ್, ಮ್ಯಾಗ್ನೆಟಿಕ್ ಬೇರಿಂಗ್, ಆರ್ಬಿಟ್ರರಿ ಬೇರಿಂಗ್, ಟ್ರೂ ಬೇರಿಂಗ್, ನನ್ ಆಫ್ ದಿ ಅಬೋವ್. ಸೊ ಆಸಿಮುತ್ ಅನ್ನುವಂಥದ್ದು ಟ್ರೂ ಬೇರಿಂಗ್ ಅಂತ ಕರಿತೀವಿ ನಾವು. ಆಸಿಮುತ್ ಅನ್ನುವಂಥದ್ದು ಟ್ರೂ ಬೇರಿಂಗ್ ಅಂತ ನಾವು ಕರಿತೀವಿ. ಸೊ ಇಲ್ಲಿಗೆ ನಿಮ್ಮ 10 ಪ್ರಶ್ನೆಗಳು, ಇವತ್ತಿನ 10 ಪ್ರಶ್ನೆಗಳು ಮುಕ್ತಾಯ ಆಗತ್ತೆ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಇನ್ನ ಈ ಒಂದು ಬುಕ್ ಏನಿದೆ, ಈ ಒಂದು ಬುಕ್ ಅಲ್ಲಿ ಇರುವಂತಹ PYQಗಳನ್ನ ನಾವು ಅನಲೈಸ್ ಮಾಡ್ತಾ ಇದೀವಿ. ಯಾವ ರೀತಿ ಇದನ್ನ ಅನಲೈಸ್ ಮಾಡಬೇಕು, ಇದರಲ್ಲಿ ಬರುವಂತಹ ಕಾನ್ಸೆಪ್ಟ್‌ಗಳೇನು ಅನ್ನುವಂಥದ್ದನ್ನ ನಾವು ನೋಡ್ತಾ ಇದೀವಿ. ಸೊ ಈ ಒಂದು ಬುಕ್ಸ್ ನಿಮ್ಗೆ ಬೆಂಗಳೂರು ಬುಕ್ ಸ್ಟಾಲ್ಸ್ ಅಲ್ಲಿ ಸಿಗುತ್ತೆ. ಹಾಗೆ ಧಾರವಾಡ ಬುಕ್ ಸ್ಟಾಲ್ಸ್ ಅಲ್ಲಿ ಇರುತ್ತೆ. ಆನ್‌ಲೈನ್ ಅಲ್ಲಿ ಬೇಕು ಅಂತಂದ್ರೆ ಅಶ್ವಮೇಧ ಏನ್ ನಂಬರ್ ಇದೆ, ಅಶ್ವಮೇಧ IAS ನಂಬರ್ ಇದೆ, ಅದಕ್ಕೆ ನೀವು ಕಾಲ್ ಮಾಡ್ಬೋದು. ಹಾಗೆ ಲ್ಯಾಂಡ್ ಸರ್ವೇಯರ್ ಕೋರ್ಸ್ ಅನ್ನುವಂಥದ್ದು ಅಶ್ವಮೇಧ IAS ಮತ್ತು ಡಾಕ್ಟರ್ ರಾಜ್‌ಕುಮಾರ್ ಅಕಾಡೆಮಿಯ ಒಂದು ಮರ್ಜರ್ ಇಂದ, ಆ ಒಂದು ಕೊಲಾಬರೇಷನ್ ಇಂದ ಈ ಒಂದು ಕೋರ್ಸ್ ಬರ್ತಾ ಇದೆ. ಈ ಒಂದು ಕೋರ್ಸ್‌ನ ಪರ್ಚೇಸ್ ಮಾಡಬೇಕು ಅಂತಂದ್ರೆ ನೀವು ಅಶ್ವಮೇಧ IAS ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.